ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸಾಕಾಗಿದ್ದೀರಾ ಅಂತ. ನೇಮ್ ಕೂಡ ಎಲ್ಲೂ ಮೆನ್ಷನ್ ಮಾಡಲ್ಲ ಆ್ಯಂಡ್ ಅವ್ರ ಊರು ಕೂಡ ಎಲ್ಲೂ ಮೆನ್ಷನ್ ಮಾಡಲ್ಲ. ಅವ ಬಂದು ಬೇರೆ ಕಡೆ ಕೂತಿದ್ದ ಆ್ಯಂಡ್ ನಾನು ಬಂದು ನನಗೂ ವಿಂಡೋ ಸೈಡ್ ಬೇಕು, ಅವನಿಗೂ ವಿಂಡೋ ಸೈಡ್ ಬೇಕು. ಹಾಗಾಗಿ ಇಬ್ರು ಕೂಡ ಬೇರೆ ಬೇರೆ ಕಡೆ ಕೂತ್ಕೊಂಡು ನಾನು ಅನ್ಕೊಂಡೆ ಸ್ಟಾರ್ಟಿಂಗ್ ಅವರು ಅನ್ಮ್ಯಾರಿಡ್, ಲೈಕ್ ಬಂದು ಕೂತ ತಕ್ಷಣ ಆ ಥರ ಆದರೂ ನಂಬಬೇಕಂದ್ರೆ ಸಾವಿರಾರು ಸಲ ನಾವು ಲೈಫ್ನ ಹಾಳು ಮಾಡಿ ಹರಿದು ಊರು ಬಾಗ್ಲು ಮಾಡಾಕತ್ತೆ. ಅಕ್ಕ ಬಂದು ಅವರಿಗೆ ಇಬ್ರು ಹೆಣ್ಮಕ್ಳು ಗಂಡ ಬಂದು ಮಿಲಿಟರಿಗಳಲ್ಲಿ ರೂಟ್ಸ್ಗಳು ಸಿಗ್ತಾ ಹೋಗೋದು. ಚಿಕ್ಕ ವಯಸ್ಸಲ್ಲೇ ಮದುವೆನೂ ಆಗಿದ್ದು, ಇಷ್ಟಪಟ್ಟು ಮನೆ ಕಟ್ಟಿ ಗೃಹ ಪ್ರವೇಶ ಆಗಿದ್ದ ರಾತ್ರಿನೇ ಆ ಅಕ್ಕಂಗೆ ಹೊಡೆದು ಇಡೀ ಫ್ಯಾಮಿಲಿ, ಗಂಡ, ಅತ್ತೆ, ಮಾವ, ಮೈದ್ನ ಹೆಂಡತಿ ಎಲ್ಲರೂ ಹೊಡೆದು ಮನೆಯಿಂದ ಹೊರಗೆ. ಅವಳಿಗೆ ಮನಸ್ಸಾಗಿದ್ದು ಈ ಅಕ್ಕನ ಗಂಡನ ಮೇಲೆ. ತುಂಬ ಚೆನ್ನಾಗಿ ಓದ್ತಾರೆ ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಆ್ಯಂಡ್ ಚೆನ್ನಾಗಿ ನನಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೂ ದುಡಿಯೋರ ಮಧ್ಯೆ ಹೋಗಿ ಅವಳು ಸರಿ ಇಲ್ಲ ಅದು ಇದು ಅಂತ ಹೇಳಿ ಅಕ್ಕನ ಇಮೇಜ್ಗೆ ಡ್ಯಾಮೇಜ್ ಆಗೋ ಥರ ಮಾಡಿ ಈ ಅಕ್ಕ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. 2 ಹೆಣ್ಣು ಮಕ್ಕಳನ್ನು ಸಾಕ್ತಾ ಇದ್ದಾಳೆ ಆ್ಯಂಡ್ ಕೇಸ್ ಕೂಡ ಇವರ ಪರವಾಗಿನೇ ಆಗಿದೆ. ಇವತ್ತು ಈ ಕಡೆ ನೋಡಿದ್ರು ಕ್ಯಾಮ್ರಾ ಕಾಣಬೇಕು, ಈ ಕಡೆಯಿಂದ ನೋಡಿದ್ರು ಕ್ಯಾಮ್ರಾ ಕಾಣಬೇಕು, ಹಿಂಗೆ ನೋಡಿದ್ರು ಕ್ಯಾಮ್ರಾ ಕಾಣಬೇಕು. ನೋಡ್ಕೊ, ನಾನು ಡಿವೋರ್ಸ್ ಕೊಡ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಡಿವೋರ್ಸ್ನ ಮನ್ಸಲ್ಲೂ ನೆನ್ಸ್ಕೋಬೇಡ, ಅದನ್ನ ನಾನು ಕೊಡೋದು ಇಲ್ಲ ಅಂತ ಹೋಗಿ ಕ್ಯಾಮ್ರಾ ಹತ್ರನೇ ಮಾತಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಲೇಬೇಕು. ಯಾಕಂದ್ರೆ 2 ಹೆಣ್ಮಕ್ಳಿದ್ದಾರೆ, ಆಕೆ ಕೂಡ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಎಷ್ಟೇ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಿದ್ರು ಒಂದು ಸಪೋರ್ಟ್ ಅನ್ನೋದು ಬೇಕಾಗತ್ತೆ. ಕೋರ್ಟ್ ಕೂಡ ಆ ಒಂದು ಬೆನ್ನೆಲುಬಾಗಿ ನಿಲ್ಲಲೇಬೇಕಾಗತ್ತೆ, ನಿಲ್ಲಬೇಕು ಕೂಡ. ಯಾಕಂದ್ರೆ 2 ಹೆಣ್ಮಕ್ಳಲ್ವಾ, ಇವತ್ತು ಕೂಡ ಕತ್ಲು ಕೋಣೆಯಲ್ಲಿ ಓದಿಸ್ತಿದ್ದಾರೆ ಅಂದ್ರೆ ಅವ್ರು ರಿಯಲಿ ಗ್ರೇಟ್ ಅಂತ. ಮೇಘನಾ ಯು ಶಂಕರಘಟ್ಟ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸಾಕಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮೇಘನಾ ಯು ಶಂಕರಘಟ್ಟ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಒಬ್ಬರ ಲೈಫ್ ಸ್ಟೋರಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಒಂದು ಲೈಫ್ ಸ್ಟೋರಿಲಿ ಅವರ ಹೆಸರು ಹೇಳಲ್ಲ ಆ್ಯಂಡ್ ಅವರ ನೇಮ್ ಕೂಡ ಎಲ್ಲೂ ಮೆನ್ಷನ್ ಮಾಡಲ್ಲ ಆ್ಯಂಡ್ ಅವ್ರ ಊರು ಕೂಡ ಎಲ್ಲೂ ಮೆನ್ಷನ್ ಮಾಡಲ್ಲ. ಏನಪ್ಪ ಅಂದರೆ ರೀಸೆಂಟ್ ಅಂದರೆ ತುಂಬ ದಿನ ಏನಲ್ಲ, ಲಾಸ್ಟ್ ಮಂತಲ್ಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು. ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ವಹಿಸಿದಂತಹ ಒಂದಷ್ಟು ಜವಾಬ್ದಾರಿಗಳ ಆಧಾರದ ಮೇಲೆ ನಾನು ಮತ್ತು ನನ್ನ ಡಿಪಾರ್ಟ್ಮೆಂಟಲ್ಲಿ ನನ್ನ ಸ್ನೇಹಿತ ಎಲ್ಲಿಗೆ ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು. ಕಾಲೇಜ್ಗಳಲ್ಲಿ ಒಂದಷ್ಟು ವರ್ಕ್ ಇತ್ತು, ಮುಗಿಸೋಕ್ಕಂತ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಹೋಗುವಾಗ ಗೌರ್ಮೆಂಟ್ ಬಸ್ ನಮ್ಮೂರಿಂದನೇ ಚಿಕ್ಕಮಂಗ್ಳೂರಿಗೆ ಹೋಗ್ಲಿಕ್ಕಿದ್ದು. ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಊರದು, ಆ ಊರಲ್ಲಿ ಆ ಅಕ್ಕ ಹತ್ಕೋತಾರೆ. ಆ್ಯಂಡ್ ನಮ್ಮ ಏನು ಕ್ಲಾಸ್ ಮನೋಜ್ ಇದ್ನಲ್ಲ, ಅವ ಬಂದು ಬೇರೆ ಕಡೆ ಕೂತಿದ್ದ ಆ್ಯಂಡ್ ನಾನು ಬಂದು ನನಗೂ ವಿಂಡೋ ಸೈಡ್ ಬೇಕು, ಅವನಿಗೂ ವಿಂಡೋ ಸೈಡ್ ಬೇಕು. ಹಾಗಾಗಿ ಇಬ್ಬರು ಕೂಡ ಬೇರೆ ಬೇರೆ ಕಡೆ ಕೂತ್ಕೊಂಡಿದ್ವಿ. ನಾನು ವಿಂಡೋ ಸೈಡ್ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಒಬ್ಬರು ಅಕ್ಕ ಬಂದು ಕೂತ್ಕೊಂಡ್ರು. ನಾನು ಅಂದ್ಕೊಂಡೆ ಸ್ಟಾರ್ಟಿಂಗ್ ಅವರು ಅನ್ಮ್ಯಾರಿಡ್, ಲೈಕ್ ಬಂದು ಕೂತ ತಕ್ಷಣ ಆ ಥರ ಅಂದ್ಕೊಂಡಿದ್ದೆ. ಆ್ಯಂಡ್ ಹೋಗ್ತಾ ಫ್ರೆಂಡ್ಸ್, ನನಗೆ ಅವರ ಒಂದು ಸ್ಟೋರಿ ಕೇಳಿ ಫುಲ್ ಕಣ್ಣಲ್ಲಿ ಮುಖದಲ್ಲಿ ಒಂದು ಬೇಜಾರು, ದುಃಖ ಎಲ್ಲ ಸ್ಟಾರ್ಟ್ ಆಯಿತು. ಬಿಕಾಸ್ ಅವರ ಒಂದು ಸ್ಟೋರಿ ಆ ಥರ ಇತ್ತು. ಯಾವುದಾದ್ರೂ ವಸ್ತು ಅನ್ನೋಕ್ಕಿಂತ ಯಾರನ್ನಾದ್ರೂ ನಂಬಬೇಕಂದ್ರೆ ಸಾವಿರಾರು ಸಲ ನಾವು ಯೋಚನೆ ಮಾಡಬೇಕು. ಬಿಕಾಸ್ ನಮ್ಮ ಲೈಫ್ನ ಹಾಳು ಮಾಡಿ ಹರಿದು ಊರು ಬಾಗ್ಲು ಮಾಡಾಕತ್ತೆ. ನಂಬಿಕೆ ಅನ್ನೋದು ಜೀವನವನ್ನು ಹೇಗೆ ಬೇಕಾದರೂ ಹಾಳು ಮಾಡಿ ಹಾಕತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಕ್ಕ ನಾನು ಏನು ಮಾಡ್ತಾ ಇದ್ವಿ ಅಂದರೆ, ಲೈಕ್ ನಂದು ಏನಪ್ಪ ಅಂದರೆ ಎಲ್ಲಿಗೆ ಹೋಗ್ತಾ ಏನೇ ಮಾಡ್ತಾ ಕಮ್ಯುನಿಕೇಟ್ ಮಾಡೋದು ಜಾಸ್ತಿ. ಅವರು ಏನು ಅಡುಗೆ ಕೆಲಸಕ್ಕೆಲ್ಲ ಈಗ ಹೋಗ್ತಾರಲ್ಲ, ಅಡುಗೆ ಕೆಲಸಕ್ಕೆ ಹೋಗುವಂಥವ್ರು. ಆ್ಯಂಡ್ ಚಿಕ್ಕಮಗಳೂರಿಗೆ ಅವ್ರು 17 ವರ್ಷದಿಂದ ಹೋಗೇ ಇಲ್ವಂತೆ. ಆ್ಯಂಡ್ ಆ ಅಕ್ಕ ಬಂದು ಅವರಿಗೆ ಇಬ್ಬರು ಹೆಣ್ಮಕ್ಳು ಗಂಡ ಬಂದು ಮಿಲ್ಟ್ರಿಲಿರೋದು, ಅತ್ತೆ, ಮಾವ ಆ್ಯಂಡ್ ಅವರ ಮೈದ್ನ ಆಗ್ತಾರ ಅಂದರೆ ಅವ್ರ ಗಂಡನ ಅಣ್ಣ, ಅವರ ಹೆಂಡತಿ ಎಲ್ಲ ಒಂದು ಫ್ಯಾಮಿಲಿ. ಚಿಕ್ಕಮಂಗ್ಳೂರಿಗೆ ಏನಕ್ಕೆ ಹೋಗ್ತಾ ಇದ್ದಿದ್ದು ಅಂದರೆ ಕೋರ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಯಾಕೆ ಕೋರ್ಟಿಗೆ ಹೋಗ್ತಾ ಇದ್ರು ಅಂದರೆ ಅವರ ಗಂಡಂದೇ ಸಮಸ್ಯೆ. ಇವರು ದೆಹಲಿಯಲ್ಲಿ ಅಂದರೆ ಡೆಲ್ಲಿಲಿ ಇದ್ಕೊಂಡು
ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಜೀವನವನ್ನು ಮಾಡಿಕೊಂಡು ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಇದ್ಕೊಂಡು ಬದುಕಿ ಬಂದಂಥವ್ರು ಗಂಡ ಹೆಂಡತಿ ಅವರೆಲ್ಲ. ಅದಾದಮೇಲೆ ಮತ್ತೆ ಅವರು ತನ್ನ ಊರಿಗೆ ಮರಳ್ತಾರೆ. ಮರಳಿದ ಮೇಲೆ ಈ ಅಕ್ಕಂಗೆ ಫ್ರೆಂಡು, ಏನು ಇವಾಗ ಮಾತಾಡ್ತಾ ಇದ್ದೀನಲ್ಲ ನನ್ನ ಪಕ್ಕ ಕೂತಿದ್ರಲ್ಲ ಆ ಅಕ್ಕನ ಫ್ರೆಂಡು ಇನ್ನೊಬ್ಬರು, ಅವರು ಬೇರೆ ಊರಿನವರು. ಅಂದರೆ ಇವರು ಇರುವಂತಹ ಪ್ಲೇಸಿಂದ ಒಂದು ಅರೌಂಡ್ 10 ಕಿಲೋಮೀಟರ್ಸ್ನೂ ಕೂಡ ಆಗಲ್ಲ. ಆ್ಯಂಡ್ ಅವರಿಗೂ ಕೂಡ ಮದುವೆ ಆಗಿದೆ ಆ ಅಕ್ಕಂಗೆ. ಮತ್ತು ಅವ್ರದ್ದೊಂದು ಫ್ಯಾಮಿಲಿ ಆಯಿತಾ, ಒಳ್ಳೆ ಫ್ಯಾಮಿಲಿ, ಗಂಡ ಮಕ್ಕಳು, ಇವ್ರದ್ದೊಂದು ಪುಟ್ಟ ಸಂಸಾರ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಅಕ್ಕ ಆ ಅಕ್ಕ ಇಬ್ರು ಫ್ರೆಂಡ್. ಇವರು ಏನು ನನ್ನ ಪಕ್ಕ ಕೂತಿದ್ರಲ್ಲ ಆ ಅಕ್ಕನ ಗಂಡ ಬಂದು ಮಿಲ್ಟ್ರಿಲಿ ಇದ್ದಿದ್ದು, ಅದಕ್ಕೋಸ್ಕರನೇ ಡೆಲ್ಲಿಲಿ ಕೂಡ ಅವರು ವಾಸವನ್ನು ಮಾಡ್ತಾ ಇದ್ದಿದ್ದು. ಇದು ಸ್ಟೋರೀಸ್ ಅಲ್ಲಲ್ಲಿ ನಿಮಗೆ ಲೈಕ್ ನನಗೆ ಹೆಂಗೆ ತೊಗೊಂಡೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟೊಂದು ಒಂದು ಕತೆಗಳಲ್ಲಿ ರೂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಅವರು ಅವತ್ತು ಕೋರ್ಟಿಗೆ ಏನಕ್ಕೆ ಹೋಗ್ತಾ ಇದ್ದಿದ್ದು ಅಂದರೆ ಅವರ ಗಂಡ ಏನೋ ಅಪೀಲ್ ಹೋಗಿದ್ರಂತೆ. ಲೈಕ್ ಏನಪ್ಪ ಅಂದರೆ ಅವರು ಹೇಳ್ತೀನಿ ನೋಡಿ, ಇಲ್ಲಿಂದ ಆ್ಯಕ್ಚುಲಿ ಸ್ಟೋರೀಸ್ನ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಇಲ್ಲಿ ಕೈ ಕೂಡ ನೆಟ್ಟಗಿಟ್ಕೊಳಕ್ಕಾಗ್ತಾಯಿಲ್ಲ. ಏನಪ್ಪ ಅಂತ ಅಂದರೆ ಇವ್ರಿಗೆ ಆ್ಯಕ್ಚುಲಿ ಅಕ್ಕ ಏನಿದ್ದಾರೆ ಅವ್ರಿಗೆ 17 ಇಯರ್ಸಿಗೆ ಮದುವೆ ಆಗಿರೋದು. ಅಂದರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆ್ಯಂಡ್ ಅಕ್ಕನ ಫ್ಯಾಮಿಲಿ ಕೂಡ ಅಲ್ಲೇ ಸರೌಂಡಿಂಗಲ್ಲೇ ಇರುವಂಥದ್ದು. ಚಿಕ್ಕ ವಯಸ್ಸಲ್ಲೇ ಮದುವೆನೂ ಆಗಿದ್ದು, ಇಷ್ಟಪಟ್ಟಿನೇ ಮದುವೆ ಆಗಿದ್ದು. ಇವ್ರೇನು ಮಾಡ್ತಾರೆ ಅಂದರೆ ಅಕ್ಕನ ಕಡೆಯವರು ಹೆಂಗಿದ್ರು ತಂಗಿ ಎಲ್ಲ ಚೆನ್ನಾಗಿರಲಿ ಅನ್ನೋದಕ್ಕೆ ಒಂದು ಸೈಟ್ ಕೂಡ ಪರ್ಚೇಸ್ ಮಾಡಿ ಭಾವನ ಹೆಸರಿಗೆ ಮಾಡಿಸ್ತಾರೆ. ಅಂದರೆ ಎಷ್ಟಾದರೂ ಭಾವ ತಂಗಿ ಎಲ್ಲ ಒಂದೇ ಅಲ್ಲ ಅಂತ ಅಂದ್ಬಿಟ್ಟು ಈ ಅಕ್ಕನ ಅಣ್ಣಂದ್ರು ಎಲ್ಲ ಸೇರಿ ಒಂದು ಸೈಟ್ ಕೂಡ ಅಂದರೆ ಭಾವನ ಹೆಸರಲ್ಲಿ ಮಾಡಿಸ್ತಾರೆ. ಮಾಡಿಸಿ ಆದಮೇಲೆ ಆ ಒಂದು ಸೈಟಲ್ಲಿ ಒಂದು 1 ಕೋಟಿಯ ಮನೆಯನ್ನು ಕಟ್ತಾರೆ. ಆ್ಯಂಡ್ ಬೇಕಾದಷ್ಟು ಸಾಮಾನುಗಳನ್ನು ಮನೆಗೆ ಇಡ್ತಾರೆ. ಎಲ್ಲ ಮಾಡಿ ಮನೆ ಕಟ್ಟಿ ಗೃಹ ಪ್ರವೇಶ ಆಗಿದ್ದ ರಾತ್ರಿನೇ ಆ ಅಕ್ಕಂಗೆ ಹೊಡೆದು ಇಡೀ ಫ್ಯಾಮಿಲಿ, ಗಂಡ, ಅತ್ತೆ, ಮಾವ, ಮೈದ್ನ ಹೆಂಡತಿ ಎಲ್ಲರೂ ಹೊಡೆದು ಮನೆಯಿಂದ ಹೊರಗಾಕ್ತಾರೆ. ಅವರು ಮನೆಯಿಂದ ಹೊರಗಾದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಮುಂಚೆ ಒಂದು ಚಿಕ್ಕ ಮನೆ ಇತ್ತಲ್ಲ, ಗುಡಿಸ್ಲು ಮನೆ, ಅಂದರೆ ಆ ಫ್ಯಾಮಿಲಿಗೆ ಏನು ವಾಸ ಮಾಡ್ತಿತ್ತಲ್ಲ, ಹೊಸ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಮನೇಲಿ ಇದ್ದರು ಅವರು ಆಲ್ರೆಡಿ. ಅದು ಕೂಡ ಅವರ ಸ್ವಂತದ್ದೇ. ಅಂದರೆ ಗಂಡನ ಕಡೆ ಮನೆ ಇದ್ದಿದ್ದಲ್ಲ, ಅಲ್ಲಿ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ 2 ಹೆಣ್ಣು ಮಕ್ಕಳು. ಆ ಮಿಲ್ಟ್ರಿಲಿರೋ ವ್ಯಕ್ತಿ ಮಕ್ಕಳನ್ನ ಕಿರ್ಗಣ್ಣಲ್ಲೂ ಕಿಸ್ತು ನೋಡಲ್ಲ, ಅಂಥ ಕ್ರೂರ ಮನುಷ್ಯ ಅವನು. ಇನ್ನೇನು ಮಾಡ್ತಾರೆ, ರಾತ್ರೋರಾತ್ರಿ ಒದ್ದು ಹೊರಗೆ ಹಾಕಿದಾಗ ಅವರು ಬಂದು ತಮ್ಮ ಹಳೆ ಮನೆಗೆ ಸೇರ್ಕೋತಾರೆ. ಆ ಹಳೆ ಮನೇಲಿ ಮಕ್ಕಳಿಗೆ ಜೀವನ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತಾರೆ. ಆ್ಯಂಡ್ ಇವರೆಲ್ಲ ಆ ಮನೆಗೆ ಶಿಫ್ಟ್ ಆಗ್ತಾರೆ. ಲೈಕ್ ಹೊಸ ಮನೆಯಲ್ಲಿ ಇನ್ನೇನು ಗೃಹ ಪ್ರವೇಶ ಎಲ್ಲ ಮಾಡಿಸಿ ಎಲ್ಲನೂ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಆದ ವ್ಯಕ್ತಿ ಯಾರು ಗೊತ್ತಾ ಅಂದರೆ, ಮನೆಗೆ ಹೊರಗೆ ಹಾಕುವಷ್ಟು ಬಡ್ದು ಮಾಡಿ ಮನೆಯಿಂದ ಹೊರಗೆ ಹಾಕೋಷ್ಟು ಯೋಚನೆ ಯಾಕೆ ಮಾಡಿದ್ದು ಗೊತ್ತಾ? ಏನು ಈ ಅಕ್ಕಂಗೆ ಇನ್ನೊಬ್ಳು ಫ್ರೆಂಡ್ ಅಂತ ಬಂದು ಇವ್ರ ಮನೇಲೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ಲಲ್ಲ ಆ ಹೆಂಗ್ಸ್ ಏನು ಮಾಡಿದ್ದು ಅಂದರೆ, ತನಗೆ ಒಂದು ಒಳ್ಳೆ ಸಂಸಾರ ಇದ್ರೂ, ಒಳ್ಳೆ ಗಂಡ, 2 ಮುದ್ದಾದ ಮಕ್ಕಳು, ಒಂದು ಒಳ್ಳೆ ಫ್ಯಾಮಿಲಿ, ತಾನು ಕೇಳಿದ್ದೆಲ್ಲ ಬೇಡಿದ್ದೆಲ್ಲ ಕೊಡಿಸುವಂತಹ ಫ್ಯಾಮಿಲಿ ಇದ್ರೂ ಅವಳಿಗೆ ಮನಸ್ಸಾಗಿದ್ದು ಈ ಅಕ್ಕನ ಗಂಡನ ಮೇಲೆ. ಆಕೆಗೆ ಅಷ್ಟು ಒಂದು ಮುದ್ದಾದ ಕುಟುಂಬ ಇದ್ರೂ ಕೂಡ ಮನಸ್ಸಾಗಿದ್ದು ಮಿಲ್ಟ್ರಿ ಅಪ್ಪನ ಮೇಲೆ. ಆಕೆ ಯಾವಾಗ ಫ್ರೆಂಡ್ಸ್ ಅಂದ್ಕೊಂಡು ಇವರ ಒಂದು ಲೈಫಿಗೆ ಬಂದಿದ್ದು ಈ ಅಕ್ಕನ ಲೈಫು ಬರ್ಬಾದಾಗಿ ಹೋಯ್ತು. ಒಂದೊಳ್ಳೆ ಆಡಂಬರವಾದ ಜೀವನವನ್ನು ನೋಡ್ಕೊಳ್ತಾ, ಒಂದು ಸುಖಕರ ಜೀವನವನ್ನು ನಡೆಸ್ತಾ, ತಾನಾಯಿತು ತನ್ನ ಫ್ಯಾಮಿಲಿ ಆಯಿತು ಅಂತ ನಡೆಸ್ತಿದ್ದಂತಹ ಬದುಕಿನ ಮಧ್ಯೆ ಹಾಲು ಜೇನ್ ಅಂತಿದ್ದಂತಹ ಕುಟುಂಬಕ್ಕೆ ಹುಳಿ ಹಿಂಡಿದ್ದು ಆ ಹೆಂಗಸು. ಆಕೆ ಬಂದು ಯಾವಾಗ ಈ ಫ್ಯಾಮಿಲಿಗೆ ಸೇರ್ಕೋತಾಳೆ, ಯಾವಾಗ ಬರ್ತಾಳೆ, ಆವಾಗ ಇವ್ರ ಜೀವನ ಸಂಪೂರ್ಣವಾಗಿ ಹಾಳಾಯಿತು ಸ್ನೇಹಿತರೆ. ಆಮೇಲೆ ಏನು ಮಾಡ್ತಾನೆ ಈ ಯಮ್ಮ ಬಂದ ಮೇಲೆ, ಈ ಮಿಲ್ಟ್ರಿಲಿ ಏನಿದ್ನಲ್ಲ ಯಪ್ಪ, ಡಿವೋರ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಡಿವೋರ್ಸ್ ಬೇಕು, ನನಗೆ ಬೇಡ, ನಿನ್ನ ಜೊತೆ ಬದುಕೋಕ್ಕಾಗಲ್ಲ, ಬಿಟ್ಟೋಗು, ಅದು ಇದು ಮಾಡಿ ಬಡ್ದಾಡಿ ಅವರು ಗೃಹ ಪ್ರವೇಶ ಆಗೋವರೆಗೂ ಮನೇಲಿ ಇಟ್ಕೊಂಡು ಆಗ್ತಿದ್ದಂಗೆ ಮನೆಯಿಂದ ಹೊಡೆದು ಆಚೆ ಕಳಿಸಿ ಗುಡಿಸ್ಲು ಮನೆಗೆ ದಬ್ಬಿಟ್ರು. ಆ ಅಕ್ಕ ಯಾವತ್ತೂ ಕೂಡ ಎದೆಗುಂದಲಿಲ್ಲ. ಆ್ಯಂಡ್ ಅವ್ರು ಕೊಡುವಂತಹ ಟಾರ್ಚರ್ಗೆ ಪ್ರತಿ ಸಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ.
ಆದರೆ ಏನು ಮಾಡೋದು, ದುಡ್ಡು ಕುಣ್ಸತ್ತಲ್ಲ. ಇವಾಗಿನ ಸಮಾಜದಲ್ಲಿ ನಾವು ಬದುಕಬೇಕು ಅಂದರೆ ಒಂದು ದುಡ್ಡು ಇರಬೇಕು, ಇಲ್ಲ ಅಧಿಕಾರ ಇರಬೇಕು, ಇಲ್ಲ ಅಂದರೆ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಅಂದರೆ ಯಾರಿಗಾದ್ರೂ ಬಕೆಟ್ ಹಿಡಿತಾ ಇರಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಸಮಾಜದಲ್ಲಿ ನ್ಯಾಯ ಸಿಗತ್ತೆ. ಇವ್ರ ಜೀವನದಲ್ಲೂ ಅದೇ ಆಗಿದ್ದು. ಏನು ಇವರು ಗಂಡನ ಫ್ಯಾಮಿಲಿಯವರೆಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ, ಗಂಡ ನನಗೆ ಹೊಡಿತಾ ಇದ್ದಾನೆ ಅಂತ ಎಲ್ಲ ಹೇಳಿದ್ರಲ್ಲ, ಇದ್ರ ಅಗೇನ್ಸ್ಟ್ ಆಗಿ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ, ಏನಮ್ಮ ಪದೇ ಪದೇ ಸ್ಟೇಷನ್ಗೆ ಬರ್ತೀಯ ನೀನು, ಸ್ಟೇಷನ್ಗೆ ಬರಬೇಡ ನೀನು, ಬಂದರೆ ನಿನ್ನ ಹೊಡೆದು ಒಳಗಾಗ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿ 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 ಸ್ಟೇಷನ್ ಪೊಲೀಸ್ಗಳು ಇವರಿಗೆ ಕಳಿಸಿರುವಂಥದ್ದು. ಕಳಿಸಿದ ಮೇಲೆ ಇನ್ನೇನು ಮಾಡ್ಲಿಕ್ಕಾಗತ್ತೆ. ಅವರು ತನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಕೊಳ್ತಾ, ಮನೆ ಕೆಲಸ ಮಾಡ್ಕೊಳ್ತಾ, ಜೊತೆಗೆ ಅಡುಗೆ ಕೆಲಸಗಳಿಗೆ ಹೋಗ್ತಾ, ಏನು ಸಿಗುತ್ತೆ ಕೂಲಿ ಕೆಲಸ ಎಲ್ಲವನ್ನ ಮಾಡ್ಕೊಳ್ತಾ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಆ್ಯಂಡ್ ಮಕ್ಕಳು ಕೂಡ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಆ ಥರ ಓದ್ತಾ ಇರೋವಂಥವ್ರು ತುಂಬ ಚೆನ್ನಾಗಿ ಓದ್ತಾರೆ. ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದಾರೆ. ಮತ್ತು ಅಕ್ಕನೂ ಕೂಡ ಗ್ರ್ಯಾಜುಯೇಟ್. ಸೊ ಅಲ್ಲಿ ಅವರಿಗೆ ಒಂದು ಸಮಸ್ಯೆ ಆಗಿದ್ದು ಹಣದ್ದು. ಹಣ ಇತ್ತು ಅಂದರೆ ಯಾವತ್ತೂ ಅವರು ಬೇರೆ ರೀತಿಯೇ ಬೆಳೀತಾ ಇದ್ರು. ಅದಾದಮೇಲೆ ಹೀಗೆ ಗಲಾಟೆ ವಿಚಾರಗಳಿಗೋಸ್ಕರ ಏನು ಮಾಡ್ತಾರೆ, ಇವ್ರ ಫ್ಯಾಮಿಲಿಯವರೇ ಅಂದರೆ ಯಾರು ಮಿಲ್ಟ್ರಿ ಅಂತ ಹೇಳ್ಕೊಂಡು ಜೀವನವನ್ನು ಮಾಡ್ತಾ ಇದ್ನಲ್ಲ, ಆ ಫ್ಯಾಮಿಲಿನೇ ಹೋಗಿ ಈ ಅಕ್ಕನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಇದ್ದಿದ್ದು FIR ಆಗುತ್ತೆ, FIR ಇದ್ದಿದ್ದು ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲಿ ಅದೃಷ್ಟವಶಾತ್ ಅಕ್ಕಿ ಏನಿರುತ್ತೆ ಅದು ಕೇಸ್ ಏನಿರುತ್ತೆ ಅದು ಅಕ್ಕನ ಪರವಾಗಿ ಆಗುತ್ತೆ. ಲೈಕ್ 2 ಹೆಣ್ಮಕ್ಳಿದ್ದಾರೆ ಆ್ಯಂಡ್ ಇರೋದು ಗುಡಿಸ್ಲು ಮನೆ. ಮನೆಗೆ ಲೈಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಸೊ ಸ್ವಲ್ಪ ಹೆಲ್ಪ್ ಆಗ್ತಿರೋದು ಏನಪ್ಪ ಅಂತ ಅಂದರೆ ಅವರ ತಾಯಿ ಮನೆ, ಅಣ್ಣನ ಮನೆ ಎಲ್ಲ ಸುತ್ತಮುತ್ತ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಅವರು ಕೂಡ ಚೆನ್ನಾಗಿ ನೋಡ್ಕೋತಿದ್ದಾರೆ. ಯಾರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಾವು ದುಡಿಯೋದನ್ನೇನು ಬಿಡೋಕ್ಕಾಗಲ್ಲ, ಆಯಿತಾ. ಇವತ್ತು ಆ ಮಿಲ್ಟ್ರಿ ಅಪ್ಪ ಏನು ಮಾಡಿದ್ದಾನೆ ಅಂತ ಅಂದರೆ, ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಅಡ್ಗಾಲಾಕಿ, ಅಲ್ಲೆಲ್ಲ ಕ್ಯಾರೆಕ್ಟರ್ಲೆಸ್ ಥರ ಮಾತಾಡಿ, ತನಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೂ ದುಡಿಯೋರ ಮಧ್ಯೆ ಹೋಗಿ ಅವಳು ಸರಿ ಇಲ್ಲ ಅದು ಇದು ಅಂತ ಹೇಳಿ ಅಕ್ಕನ ಇಮೇಜ್ಗೆ ಡ್ಯಾಮೇಜ್ ಆಗೋ ಥರ ಮಾಡಿ ಹೋದತ್ರ ಎಲ್ಲ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದವರು. ಆದರೂ ಅವ್ರು ಕುಗ್ಗುತ್ತಿಲ್ಲ. ಆದರೂ ಕೂಡ ಎದ್ದು ಮಗನೇ ನೀನು ಏನಾದ್ರು ಮಾಡು, ನನ್ನ ಜೀವನ ನಾನು ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವನು ಡಿವೋರ್ಸ್ ನೋಟಿಸ್ ಕಳಿಸಿದ್ರು. ಅಕ್ಕ ಡಿವೋರ್ಸ್ ಕೊಡೋಕ್ಕೆ ತಯಾರಾಗಿಲ್ಲ. ನಾನು ಕೋರ್ಟ್ ಬಗ್ಗೆ ಹೇಳಿದ್ನಲ್ಲ, ಕೋರ್ಟಲ್ಲಿ ಏನಾಯಿತು ಅಂದರೆ, ಕೋರ್ಟಲ್ಲಿ ಹೋಗಿ ಆ ಮಿಲ್ಟ್ರಿ ಪುಣ್ಯಾತ್ಮ ಏನು FIR ಅನ್ನು ಹಾಕಿದ್ರು ಅಥವಾ ಏನು ಕೇಸ್ ನಡೀತಾ ಇತ್ತು ಅದು ಅಕ್ಕನ ಪರವಾಗಿ ಆಗುತ್ತೆ. ತಿಂಗಳ 15,000 ಕೊಡಬೇಕು ಅಂತ ಆಗುತ್ತೆ. ಆ್ಯಂಡ್ ಏನು ಸೈಟಲ್ಲಿದ್ರಲ್ಲ, ಸೈಟ್ ವಿಚಾರವಾಗಿ ಹೋಗಬಾರ್ದು ಅಂತ ಆಗುತ್ತೆ. ಅದೇನು ಫೆಸಿಲಿಟೀಸ್ ಇದೆ ಎಲ್ಲ ಬರ್ಸ್ಕೊಡ್ಬೇಕು ಅಂತ ಆಗುತ್ತೆ. ಆ್ಯಂಡ್ ಆ ಮಿಲ್ಟ್ರಿ ಪುಣ್ಯಾತ್ಮ ಇವಾಗ ಮತ್ತೆ ಚಿಕ್ಕಮಂಗ್ಳೂರು ಕೋರ್ಟ್ಗೆ ಅಪೀಲ್ ಹೋಗಿದ್ದಾನೆ. ಅಪೀಲ್ ಎಂತಕ್ಕೆ ಹೋಗಿರೋದು ಅಂತ ಅಂದರೆ, ಇದು ಎಂತ, ನನ್ನ ಅಪ್ಪಂಗೆ ಕ್ಯಾನ್ಸರ್ ಇದೆ, ನನ್ನ ಅಮ್ಮಂಗೆ ಏನು ಹೊಟ್ಟೆ ಏನೋ ಪ್ರಾಬ್ಲಮ್ ಇದೆ, ನಮ್ಮ ಅಣ್ಣರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನನಗೆ ಅಷ್ಟೆಲ್ಲ ಅಮೌಂಟ್ ಕೊಡಲಿಕ್ಕಾಗಲ್ಲ. ಆ ಮಿಲ್ಟ್ರಿ ಅಪ್ಪಂಗೆ ₹1,00,000 ಮೇಲೆ ಸ್ಯಾಲ್ರಿ ಇದೆಯಂತೆ. ಸೊ ಈ ಥರ ಎಲ್ಲ ಹೋಗಿ ನಂಗೆ ಸಮಸ್ಯೆ ಇದೆ, ಅಷ್ಟೆಲ್ಲ ನನಗೆ ಅಮೌಂಟ್ನ ಕೊಡಲಿಕ್ಕಾಗಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗಿ ಅಪೀಲ್ ಹೋಗಿದ್ದಾರೆ. ಆ್ಯಂಡ್ ಅದು ಕೂಡ ಇವ್ರ ಕಡೆನೇ ಆಗೋ ಚಾನ್ಸಸ್ ಇದೆ. ಹೋದ್ರೂ ಇವಾಗ 2 ಹೆಣ್ಮಕ್ಳು ಹುಟ್ಟಿಸ್ಬಿಟ್ಟಿಲ್ವಾ, ಬಾಯಲ್ಲಿ ಬೇರೆ ಬೇರೆ ಥರನೇ ಬರುತ್ತೆ. ಸೊ ಇಡೀ ಒಂದು ಸಂಸಾರವನ್ನು ಹಾಳು ಮಾಡೋಕ್ಕೆ ಕಾರಣ ಆಗಿದ್ದು ಆ ಹೆಂಗಸು. ಒಂದು ಮದುವೆ ಆಗಿ ತನ್ನದೇ ಆದಂತಹ ಕುಟುಂಬ ಇದ್ದು, ಅದು ಚೆನ್ನಾಗಿ ನೋಡ್ಕೊಳ್ಳುವಂತಹ ಕುಟುಂಬ ಇದ್ದು, ತನಗೇನು ಕೊರತೆ ಮಾಡಿಲ್ಲ ಅಂದ್ರೂ, ಏನು ಸಮಸ್ಯೆ ಮಾಡಿಲ್ಲ ಅಂದ್ರೂ, ಏನು ತನಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಫ್ಯಾಮಿಲಿ ಇದ್ರೂ, ಆ ಕಚ್ಚಡ ಡ್ಯಾಶ್ಗಳಿಗೆ ಬೇಕಾಗಿದ್ದು ಇನ್ನೊಬ್ಬರು ಮನೆ ಸಂಸಾರವನ್ನು ಹಾಳು ಮಾಡೋದು, ಇನ್ನೊಬ್ಬರು ಮನೆ ಗಂಡ ಬೇಕಾಗಿತ್ತು. ಇವತ್ತು ಆಕೆ ಏನು ಮಧ್ಯ ಹೋದ ಮೇಲೆ ಇಡೀ ಈ ಅಕ್ಕನ ಜೀವನ ಸಂಪೂರ್ಣವಾಗಿ ಹಾಳಾಯಿತು. ಇವತ್ತು ಮನೆಯಿಂದ ಹೊರಗೆ ಹೆಜ್ಜೆ ಇಡೋಕ್ಕೂ ಸಾವಿರಾರು ಸಲ ಯೋಚನೆ ಮಾಡುವಂಥವ್ರು ಇವತ್ತು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಇವತ್ತು ಮಕ್ಕಳಿಗೆ ಕತ್ತಲ ಕೋಣೆಯಲ್ಲಿ ಎಜುಕೇಷನ್ನ ಕೊಡಿಸ್ತಿದ್ದಾರೆ. ಆ್ಯಂಡ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದೋರಿದ್ದಾರೆ. ಅವರಿಗೆ ಕಷ್ಟ ಏನು ಅನ್ನೋದು ಗೊತ್ತಾಗ್ತಿದೆ. ಈ ವರ್ಡ್ಸ್ಗಳು ಬಾಯಲ್ಲಿ ಬಂದ್ಬಿಡುತ್ತೆ ಇಂಥ ಕಚಡಗಳಿಗೋಸ್ಕರ. ಬಟ್ ಏನು ಮಾಡೋಂಗಿಲ್ಲ. ಇವನ ಯೋಗ್ಯತೆಗೆ ಮಕ್ಕಳನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೂ, ಹೆಂಡತಿನ ಸಾಕುವಷ್ಟು ಕೆಪಾಸಿಟಿ ಇಲ್ಲ ಅಂದ್ರೂ, ಕಂಡರ ಹೆಂಗಸರು ಡ್ಯಾಶ್ಗೆ ಬಿದ್ದವನು, ಆಯಿತಾ, ಕಂಡ ಹೆಂಗಸರ ಹಿಂದೆ ಬಿದ್ದವನು ಇವತ್ತು ಸ್ವತಂತ್ರವಾಗಿ ಜೀವನ
ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಿಲ್ಲ. ಎಲ್ಲೇ ಹೋದ್ರೂ ಒಬ್ಬ ಮಿಲ್ಟ್ರಿಲಿರೋ ಒಂದು ಮೆಂಟಾಲಿಟಿ ಏನು ಇದು ಅನ್ನೋದು ಒಂಥರ ಅಸಹ್ಯ ಅನಿಸತ್ತೆ. ಸೊ ಆ ಥರ ಇದ್ದು ಇಡೀ ಫ್ಯಾಮಿಲಿ ಇವಾಗ ಏನು ಗಂಡನ ಫ್ಯಾಮಿಲಿ ಏನಿದೆ ಈ ಅಕ್ಕನ ಅಗೇನ್ಸ್ಟ್ ಆಗಿ ಇದ್ದಾರೆ. ಆ್ಯಂಡ್ ಈ ಅಕ್ಕ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ, 2 ಹೆಣ್ಣು ಮಕ್ಕಳನ್ನು ಸಾಕ್ತಾ ಇದ್ದಾಳೆ. ಆ್ಯಂಡ್ ಕೇಸ್ ಕೂಡ ಇವರ ಪರವಾಗಿನೇ ಆಗಿದೆ. ಇವತ್ತು ಏನಾದರೂ ಅವಳು ಒಬ್ಬಳು ಏನು 10-15 ಕಿಲೋಮೀಟರ್ ದೂರದಲ್ಲಿದ್ದಾಳೆ, ಆ ಒಬ್ಬಳು ಇವತ್ತು ಇವರ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ ಸಂಸಾರ ಅನ್ನೋದು ಬಂಗಾರದಂಗಿರ್ತಿತ್ತು. ಆಕೆಗೂ ಒಂದು ಒಳ್ಳೆ ಫ್ಯಾಮಿಲಿ ಎಲ್ಲ ಇದ್ರೂ ಆಕೆಯಿಂದ ಇವತ್ತು ಇವ್ರ ಫ್ಯಾಮಿಲಿ, ಈ ಅಕ್ಕನ ಫ್ಯಾಮಿಲಿ ಬೀದಿಗೆ ಬರೋ ಥರ ಆಯಿತು. ಅದು ಇಷ್ಟಪಟ್ಟು ಮದುವೆ ಆಗಿದ್ದು 17ನೇ ವಯಸ್ಸಲ್ಲಿ ಮದುವೆ ಆಗಿರೋವಂಥದ್ದು. 2 ಮುದ್ದಾದ ಹೆಣ್ಮಕ್ಳಿದ್ದಾರೆ. ಇವರ ಜೀವನಕ್ಕೆ ಅಡ್ಡಿಯಾಗಿ ನಿಂತಲು. ಇವತ್ತು ಆ ಕಂಡು ಹೆಣ್ಣಿನ ಹಿಂದೆ ಹೋದಂತಹ ಬೇವರ್ಸಿ ಅಂತವನವನು ಹೆಂಡತಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೂ ಹೋಗೋ ಕಡೆ ಎಲ್ಲ ಅಡ್ಡಗಾಲಾಗಿ ನಿಂತಿದ್ದಾನೆ. ಲೈಕ್ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಅಕ್ಕ ಸರ್ವೈವೇ ಆಗಬಾರ್ದು ಆ ರೀತಿಯಾಗಿ ಒಂದು ಏನು ಸಮಾಜದಲ್ಲಿ ಪೋಟ್ರೆ ಮಾಡಿ ಬಿಡ್ತಾ ಇದ್ದಾನೆ. ಆ್ಯಂಡ್ ಇವಾಗ ಏನು ಮಾಡಿರೋದು ಅಂತ ಅಂದರೆ ಲೈಕ್ ಎಲ್ಲ ಕಡೆ ಹೇಳೋನು ಆ ಮನೆಗೆ ಯಾರೋ ಬರ್ತಾರೆ, ಯಾರೋ ಏನೋ ಮಾಡ್ತಾರೆ, ಅವಳು ಬೇರೆ ಕೆಲಸ ಮಾಡ್ತಿದ್ದಾಳೆ ಅಂತ. ಆ ಥರ ಎಲ್ಲ ಮಾಡೋರು ಆಪೋಸಿಟ್ ಮನೆ ಅಂತ ಅವ್ರದ್ದು ತೋರಿಸಿದ್ರು ಅದ್ರ ಫೋಟೋನ. ಆಪೋಸಿಟಲ್ಲಿ ಅವ್ರು ಏನು ಅವ್ರ ಅಣ್ಣ ಕೊಡಿಸಿದಂತಹ ಜಾಗ ಇತ್ತು, ಅಲ್ಲಿ ಬಿಲ್ಡಿಂಗ್ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಎದುರುಗಡೆ ಇರುವಂಥದ್ದು ಒಂದು ಗುಡಿಸ್ಲು ಮನೆ, ಅಲ್ಲಿದ್ದಾರೆ. ಅಲ್ಲಿದ್ದರೆ ಇವಾಗೇನು ಮಾಡಿದ್ದಾರೆ ಅಂದರೆ ಯಾರು ಬರ್ತಾರೆ ಹೋಗ್ತಾರೆ ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಕ್ಯಾಮ್ರಾ ಫಿಕ್ಸ್ ಮಾಡಿಸಿ ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರು ಕ್ಯಾಮ್ರಾ ಕಾಣಬೇಕು, ಈ ಕಡೆಯಿಂದ ನೋಡಿದ್ರು ಕ್ಯಾಮ್ರಾ ಕಾಣಬೇಕು, ಹಿಂಗೆ ನೋಡಿದ್ರು ಕ್ಯಾಮ್ರಾ ಕಾಣಬೇಕು. ಈ ಅಕ್ಕ ಎಂಥ ಹಠಮಾರಿ ಅಂದರೆ ಅವ್ರ ಗಂಡನೇ ಅಲ್ಲ ಮೊಬೈಲಲ್ಲಿ ನೋಡೋದು. ಏನೋ ನೋಡ್ತೀಯಾ, ನೋಡ್ಕೊ, ನಾನು ಡಿವೋರ್ಸ್ ಕೊಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ಡಿವೋರ್ಸ್ನ ಮನಸ್ಸಲ್ಲೂ ನೆನೆಸ್ಕೋಬೇಡ, ಅದನ್ನ ನಾನು ಕೊಡೋದು ಇಲ್ಲ ಅಂತ ಹೋಗಿ ಕ್ಯಾಮ್ರಾ ಹತ್ರನೇ ಮಾತಾಡ್ತಾ ಇರ್ತಾರೆ. ಲೈಕ್ ಅದೆಲ್ಲ ನೋಡಿದಾಗ ಅವರ ಒಂದು ಬಂಡತನ, ಜೀವನ ಶೈಲಿ, ಒಂದು ಟೈಮಲ್ಲಿ ಅವನೇ ಬೇಕು ಅಂತ ಹಠ ಹಿಡ್ದವರು ಇವತ್ತು ಅವನ ಅಪ್ಪನಂಗೆ ನಾನು ಬದುಕ್ತೀನಿ ಅಂತ ಬದುಕ್ತಾ ಇದ್ದಾರಲ್ಲ, ಅದು ನಿಜವಾದ ಜೀವನ. ಸೂಪರ್ ಅವರು. ಏನೇ ಆದರೂ ಅಕ್ಕನಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ನಮ್ಮ ಕಾನೂನಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಲೇಬೇಕು. ಯಾಕಂದರೆ 2 ಹೆಣ್ಮಕ್ಳಿದ್ದಾರೆ, ಆಕೆ ಕೂಡ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಎಷ್ಟೇ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಿದ್ರೂ ಒಂದು ಸಪೋರ್ಟ್ ಅನ್ನೋದು ಬೇಕಾಗತ್ತೆ. ಕೋರ್ಟ್ ಕೂಡ ಆ ಒಂದು ಬೆನ್ನೆಲುಬಾಗಿ ನಿಲ್ಲಲೇಬೇಕಾಗತ್ತೆ, ನಿಲ್ಲಬೇಕು ಕೂಡ. ಯಾಕಂದರೆ 2 ಹೆಣ್ಮಕ್ಳಲ್ವಾ, ಇವತ್ತು ಕೂಡ ಕತ್ಲು ಕೋಣೆಯಲ್ಲಿ ಓದಿಸ್ತಿದ್ದಾರೆ ಅಂದರೆ ಅವ್ರು ರಿಯಲಿ ಗ್ರೇಟ್. ಅಂತಹ ಕಚಡ ನನ್ನ ಮಕ್ಕಳಿಗೆ ಏನೂ ಇಲ್ದಂಗೆ ಕಿತ್ತಾಕ್ಬಿಡ್ಬೇಕು, ಕುಯ್ದು ಹಾಕ್ಬಿಡ್ಬೇಕು ಅಂಥವ್ರಿಗೆ. ಇನ್ನು ಅಲ್ಲಿ ಅವಳು ಬಂದು ಕಡ್ಡಿ ಅಳ್ಳಾಡ್ಸಿದ್ಲಲ್ಲ ಅಂಥವ್ರು ಭೂಮಿಲಿ ಬದುಕಿದ್ರು ಅಂದರೆ ಸತ್ರು ಒಂದೇ, ಅಂತಹ ಜೀವನ ಮಾಡೋ ಬದಲು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಒಬ್ಬರ ಲೈಫ್ ಸ್ಟೋರಿ. ಇದೇ ರೀತಿ ನನ್ನ ಹತ್ರ ಸಿಕ್ಕಾಪಟ್ಟೆ ಸ್ಟೋರಿಗಳಿದ್ದಾವೆ. ಬಿಕಾಸ್ ನಾನು ಟ್ರಾವೆಲ್ ತುಂಬ ಮಾಡ್ತಾ ಇರ್ತೀನಲ್ಲ, ಟ್ರಾವೆಲ್ ಮಾಡುವಾಗ ಎಲ್ಲ ನಾನು ಅವ್ರ ಬಗ್ಗೆ ಪರ್ಸ್ನಲ್ ಅನ್ನೋಕ್ಕಿಂತ ಮಾತಾಡ್ಸಲಿಕ್ಕೆ ಶುರು ಮಾಡ್ತೀನಿ. ಆಮೇಲೆ ಒಂದೊಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದು, ನಾನು ಕಮ್ಯುನಿಕೇಟ್ ಮಾಡೋದು ತುಂಬ ಇರತ್ತೆ, ತುಂಬ ಕಮ್ಯುನಿಕೇಟ್ ಮಾಡ್ತೀನಿ ಕೂಡ. ಅದರಲ್ಲಿ ನನಗೇನು ಅನ್ಸುತ್ತೆ, ಆ್ಯಂಡ್ ನಾನು ಕೇಳಿದ್ದೀನಿ ಅಂದ್ಕೊಂಡು ಅವರ ನೇಮ್ ಆಗಲಿ ಊರುಗಳನ್ನಾಗಲಿ ಎಲ್ಲೂ ಕೂಡ ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ಅವ್ರದ್ದೇ ಆದಂತಹ ಪರ್ಸ್ನಲ್ ಲೈಫ್ ಅವ್ರಿಗಿರುತ್ತೆ. ನಾನು ಹೇಳಿರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.